ಮುಗಿಯುತ್ತೆ. ಕೆಲ ಹೊತ್ತಲ್ಲೇ ಅಂತಿಮ ಯಾತ್ರೆ ಶುರುವಾಗುತ್ತೆ. ಸದ್ಯಕ್ಕೆ ಹೊಳೆ ನರಸೀಪುರದ HD ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನವನ್ನ ಬೆಳಿಗ್ಗೆಯಿಂದಲೇ ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ, ಪಡಿತಾ ಇದ್ದಾರೆ. ಅಂದ್ರೆ ಅವರಿಂದ ಸಹಾಯ ಪಡೆದವರು ಸಾಕಷ್ಟು ಜನ ನೆನಪುಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಇವತ್ತು ಅಂತಿಮ ಯಾತ್ರೆ ಹೊರಡುವ ರೂಟ್ ಮ್ಯಾಪ್ ಅನ್ನ ನೋಡೋದಾದ್ರೆ ಚನ್ನಾಂಬಿಕಾ ವೃತ್ತ, ಅಲ್ಲಿಂದ ಪೇಟೆ ಬೀದಿ, ಅದಾದ್ಮೇಲೆ ಗಾಂಧಿ ವೃತ್ತ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗ ಮೆರವಣಿಗೆ ಸಾಗಿ ಬರುತ್ತೆ. ಇನ್ನು ದೇವೇಗೌಡರು ಈ ಹಿಂದೆ ಬಾಡಿಗೆ ಮನೆಯಲ್ಲಿ ವಾಸ ಇದ್ರಲ್ಲ, ಆ ಮನೆ ಬಳಿಯೂ ಕೂಡ ಮೆರವಣಿಗೆಯನ್ನ ಕೊಂಡೊಯ್ಯಲಾಗುತ್ತೆ. ಅದಾದ್ಮೇಲೆ ಹರದನಹಳ್ಳಿ ತಲುಪುತ್ತೆ ಪಾರ್ಥಿವ ಶರೀರ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳಾಗ್ತಾ ಇದೆ. ಅಂತಿಮ ವಿಧಿವಿಧಾನದ ಬಗ್ಗೆ HD ರೇವಣ್ಣ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯ ರೇವಣ್ಣ ಮನೆ ಬಳಿ ಅಂತಿಮ ದರ್ಶನ ಆಲ್ಮೋಸ್ಟ್ ಮುಕ್ತಾಯದ ಹಂತಕ್ಕೆ ಬಂದಿದೆ. ಸದ್ಯ ಬಂದಿರೋರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಪೊಲೀಸರು. ಇನ್ನೇನು ಕೆಲವೇ ಹೊತ್ತಲ್ಲಿ ಅಂತಿಮ ಯಾತ್ರೆ ಶುರುವಾಗುತ್ತೆ. ಅಂತಿಮ ಯಾತ್ರೆಗೆ ಬೇಕಾದಂತ ತಯಾರಿಗಳನ್ನ ಅಲ್ಲಿ ಸಂಬಂಧಿಕರು ಮಾಡಿಕೊಳ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಇಷ್ಟು ಅವಕಾಶವನ್ನ ನೀಡಲಾಗಿತ್ತು ಹೊಳೆ ನರಸೀಪುರದಲ್ಲಿ. ಇದು ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ. ಹೆಚ್ಚು ಅವಕಾಶವನ್ನ ಅಲ್ಲಿ ಮಾಡ್ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಅಂತಿಮ ವಿಧಿವಿಧಾನಗಳು 4:15 ಒಳಗೆ ಮುಗಿಸ್ಬಿಡ್ಬೇಕು. ಇನ್ನೊಂದು ಕಡೆ ಅಂತಿಮ ಪಯಣಕ್ಕೋಸ್ಕರ ಆ ಹೂವಿನ ಅಲಂಕಾರಗೊಂಡಿರುವಂಥ ಪಲ್ಲಕ್ಕಿಯನ್ನು ಗಮನಿಸ್ತಾ ಇದ್ದೀವಿ. ಹರದನಹಳ್ಳಿಗೆ ಈ ಅಂತಿಮ ಯಾತ್ರೆ ಮುಖೇನ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಪ್ರೆಸೆಂಟ್ ಹೊಳೆ ನರಸೀಪುರದ HD ರೇವಣ್ಣ ಅವರ ನಿವಾಸದ ಮುಂಭಾಗದಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಇದೆ. ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಅವಕಾಶ ಮಾಡಿಕೊಟ್ರೆ 4:15 ಒಳಗೆ ಅಂತ್ಯಕ್ರಿಯೆ ಮುಗಿಸೋದು ಕಷ್ಟ ಆಗುತ್ತೆ, ಮತ್ತೆ ಡಿಲೇ ಆಗ್ತಾ ಹೋಗುತ್ತೆ. ವಾಸ್ತು ಪ್ರಕಾರ ಒಂದಿಷ್ಟು ಮುಹೂರ್ತಗಳನ್ನು ನೋಡಿನೇ ಅಂತಿಮ ವಿಧಿವಿಧಾನ ನೆರವೇರಿಸೋದಕ್ಕೆ ಕುಟುಂಬಸ್ಥರು ಸಿದ್ಧತೆಗಳನ್ನು ಮಾಡ್ಕೊಂಡಿರೋದು. ಇಲ್ಲಿ ಡಿಲೇ ಮಾಡ್ತಾ ಹೋದರೆ ಅಲ್ಲೂ ಡಿಲೇ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಪೊಲೀಸರು ಕೂಡ ಅಲ್ಲಿ ಅಂತಿಮ ನಮನ ಸಲ್ಲಿಸೋಕೆ ಬಂದವರನ್ನ, ಈಗ ಬಂದಿರೋರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಬೆಳಿಗ್ಗೆ ಬಂದವ್ರಿಗೆ ಸರತಿ ಸಾಲಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಈಗ ಬಂದವ್ರಿಗೆ ಅಲ್ಲಿ ವಾಪಸ್ ಕಳಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಅಂತಿಮ ಸಂಸ್ಕಾರ ನಡೆಯುವಂಥ ಜಾಗ ಇದೆಯಲ್ಲ, ಅಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಒಂದು ವಾಸ್ತು ಪ್ರಕಾರವಾಗಿ ಮತ್ತೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸೋದಕ್ಕೆ ಎಲ್ಲ ತಯಾರಿಗಳು ಆಗಿದೆ. ಇನ್ನು ದೇವೇಗೌಡರ ಕುಟುಂಬದ ದೊಡ್ಡ ಶಕ್ತಿ ಅಂತಂದರೆ ಅದು ಚೆನ್ನಮ್ಮ ಅವರು. ಪ್ರತಿಯೊಬ್ಬರು ಅಲ್ಲಿ ಬಂದವರು ಚೆನ್ನಮ್ಮ ಅವರ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಯಾರೇ ಬಂದರೂ ಮನೆಗೆ ಬರೀ ಹೊಟ್ಟೆಲಂತೂ ವಾಪಸ್ ಕಳಿಸ್ತಾ ಇರಲಿಲ್ಲ. ಅನ್ನಪೂರ್ಣೆ ಅಂತಲೇ ತುಂಬ ಜನ ಕರೀತಾ ಇದ್ರು. ಮತ್ತು ದೇವರ ಮೇಲೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಟವರು. ದಿನದಲ್ಲಿ 10 ಗಂಟೆ ಪೂಜೆ ಪುನಸ್ಕಾರದಲ್ಲೇ ನಿರತರಾಗಿರ್ತಾ ಇದ್ರು. ಲಲಿತಾ ಸಹಸ್ರನಾಮ ಇರ್ಬೋದು, ವಿಷ್ಣು ಸಹಸ್ರನಾಮ ಈ ವಯಸ್ಸಲ್ಲೂ ಕೂಡ ನಿರರ್ಗಳವಾಗಿ ಹೇಳ್ತಾ ಇದ್ರು, ನೋಡ್ಕೊಳ್ತಲೇ. ಅಷ್ಟರ ಮಟ್ಟಿಗೆ ದೇವರ ಮೇಲೆ ನಂಬಿಕೆಯನ್ನು ಇಟ್ಟವರು, ಪೂಜೆ ಮಾಡ್ತಾ ಇದ್ರು. ಕುಟುಂಬದ ಒಳಿತಿಗಾಗಿ ದೇವರಲ್ಲಿ ಸದಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಅವ್ರ ಮಗಳು ಅಲ್ಲಿ ದುಃಖ ತಪ್ತರಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸಹಜ, ತಾಯಿಯನ್ನು ಕಳ್ಕೊಂಡಾಗ ಅದು ವಯಸ್ಸಿನ ವಿಷಯ ಅಂತ ಬರಲ್ಲ, ಅದೊಂದು ಬಾಂಧವ್ಯದ ವಿಷಯ. ತಮ್ಮನ್ನು ಹೆತ್ತು ಹೊತ್ತು ಸಲಹಿದಂಥ ತಾಯಿ ತಮ್ಮ ಜೀವನದ ಪ್ರತಿ ಹಂತದಲ್ಲೂ ಕೂಡ ಆಸರೆಯಾಗಿದ್ದವರು, ಶಕ್ತಿ ತುಂಬಿದವರು. ಇನ್ನಿಲ್ಲ ಅಂತ ಹೇಳಿದಾಗ ಎಂತಹ ಮಕ್ಕಳಾದರೂ ಅದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದರಲ್ಲೂ ಬೇರೆಯವರೇ ಅವ್ರ ಗುಣಗಾನ ಮಾಡ್ತಾ ಇದ್ದಾರೆ. ಯಾರೇ ಹೋದರೂ ಕೂಡ ತಾಯಿ ರೀತಿ ಸಲಹುತ್ತಾ ಇದ್ರು ಅಂತ. ಅದರಲ್ಲಿ ಅವರದ್ದೇ ಮಕ್ಕಳಿಗೆ ಈಗ ದುಃಖವನ್ನು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಂತಿಮ ಪಯಣ ಶುರು ಆಗೋದಕ್ಕೂ ಮುಂಚಿತವಾಗಿ ತಾಯಿಯ ದರ್ಶನವನ್ನು ಮಾಡಿ ಮಕ್ಕಳು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಇನ್ನು ಚೆನ್ನಮ್ಮ ಅವರ ಹುಟ್ಟೂರಲ್ಲಿ ಸದ್ಯಕ್ಕೆ ನೀರವ ಮೌನ ಆವರಿಸಿದೆ. ಹೊಳೆ ನರಸೀಪುರದಲ್ಲಿ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆ ಘೋಷಣೆಯಾಗಿದೆ. ಮತ್ತೊಂದು ಕಡೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1-1:30 ತನಕ ಅಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ವರ್ತಕರು ಬಂದ್ ಮಾಡಿದ್ದಾರೆ. ಈ ಮುಖೇನ ಚೆನ್ನಮ್ಮ ಅವರಿಗೆ ಒಂದು ಗೌರವವನ್ನು ವ್ಯಾಪಾರಸ್ಥರು ಕೂಡ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಕೆಲವೇ ಹೊತ್ತಲ್ಲಿ ಹೊಳೆ ನರಸೀಪುರದಿಂದ ಅಂತಿಮ ಪಯಣ ಆರಂಭ ಆಗುತ್ತೆ. ಇನ್ನು ಅದರಲ್ಲೂ ಪ್ರಮುಖವಾಗಿ ಚೆನ್ನಮ್ಮ ಅವರು ಆಗಿನ ಕಾಲದಲ್ಲಿ ತಮ್ಮ ಚಿನ್ನ ಅಡ ಇಟ್ಟು ಕೊಂಡ್ಕೊಂಡಂಥ ಜಮೀನು ಇರ್ಬೋದು, ಅಲ್ಲಿಗೂ ತಗೊಂಡು ಹೋಗ್ತಾರೆ ಪಾರ್ಥಿವ ಶರೀರ. ಆಮೇಲೆ ದೇವೇಗೌಡರು ಮತ್ತು ಚೆನ್ನಮ್ಮ ಅವರು ಆರಂಭದ ದಿನಗಳಲ್ಲಿ ಬದುಕಿ ಬಾಳಿದಂಥ ಒಂದು ಬಾಡಿಗೆ ಮನೆ, ಒಂದು ಅಟ್ಯಾಚ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಆ ಮನೆ ಬಗ್ಗೆ ಒಂದು ಪ್ರೀತಿ ಅನ್ನೋದು ಇರುತ್ತೆ. ಹಾಗಾಗಿ ಆ ಮೆರವಣಿಗೆಯನ್ನು ಅಲ್ಲೂ ಕೊಂಡೊಯ್ಯಲಾಗುತ್ತೆ ಅಂತೇಳಿ ಮಾಹಿತಿ ಇದೆ.
ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನೂ ಕೂಡ ಸರತಿ ಸಾಲಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಅಂತಿಮ ನಮನವನ್ನು ಸಲ್ಲಿಕೆ ಮಾಡ್ತಿದ್ದಾರೆ, ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಎಷ್ಟೋ ಕೆಲಸಗಳನ್ನು ಚೆನ್ನಮ್ಮ ಅವರು ತಮ್ಮ ಕೈಲಾ ಸಹಾಯ ಮಾಡ್ತೀನಿ ಅಂತ ಜನಕ್ಕೆ ಹೇಳಿ ದೇವೇಗೌಡರಿಂದ ಮಾಡಿಸ್ಕೊಟ್ಟಿದ್ದಾರೆ. ಕೆಲಸ ಇರ್ಬೋದು ಅಥವಾ ತಮ್ಮೂರಿಗೆ ಬೇಕಾದಂಥ ದೇವಾಲಯಗಳ ಜೀರ್ಣೋದ್ಧಾರ ಕೆಲಸ ಇರ್ಬೋದು ಅಥವಾ ಅಂಗನವಾಡಿಗಳಿರ್ಬೋದು, ಹೀಗೆ ಸಾಕಷ್ಟು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಅಂಥೇಳಿ ಅಲ್ಲಿ ಬಂದವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಸೊ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈಗ 10:05 ತನಕ ಅವಕಾಶ ಅಂತ ಹೇಳ್ತಾ ಇದ್ರು. ಇನ್ನು ಜನ ಬರ್ತಿರೋದ್ರಿಂದ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದಾ? ಅಂತಿಮ ದರ್ಶನಕ್ಕೆ ಅವಕಾಶ ಇದೆಯಾ ಅಥವಾ ಅಂತಿಮ ಪಯಣ ಆಲ್ರೆಡಿ ಶುರುವಾಗೋ ಹಂತಕ್ಕೆ ಬಂದಿದೆಯಾ? ಚರ್ಮಿತನ 2 ರಿಂದ 3 ನಿಮಿಷದಲ್ಲಿ ಅಂತಿಮ ದರ್ಶನವನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ ಸಾಕಷ್ಟು ಜನ ಬ್ಯಾರಿಕೇಡ್ ಏನ್ ಹಾಕಿದ್ರು ಅದು ಒಳಗಡೆ ಬಂದಿದ್ದಂತ ಹಿನ್ನೆಲೆಯಲ್ಲಿ ಮೊದಲೇ ಅನೌನ್ಸ್ಮೆಂಟ್ ಮಾಡಿದ್ರು 10 ಗಂಟೆವರೆಗೂ ಮಾತ್ರ ಅಂತಿಮ ದರ್ಶನಕ್ಕೆ ಅವಕಾಶ ಅಂತೇಳಿ. ಯಾರೆಲ್ಲ ಬ್ಯಾರಿಕೇಡ್ ಇಂದ ಒಳಗಡೆ ಇದ್ರು ಅಂತವ್ರಿಗೆ ಮಾತ್ರ ಕ್ಲಿಯರ್ ಆಗೋವರೆಗೂ ಅವಕಾಶ ಕೊಡಿ ಅಂತಾನು ಕೂಡ ಅಷ್ಟೇ ಕುಟುಂಬಸ್ಥರು ಹೇಳಿದ್ರು. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಆ ಬ್ಯಾರಿಕೇಡ್ ನಿಂದ ಒಳಗಡೆ ಇದ್ದಂತವ್ರಿಗೆ ಮಾತ್ರ ಅಂತಿಮ ದರ್ಶನವನ್ನು ಮಾಡ್ಕೊಳಕ್ ಅವಕಾಶ ಕೊಟ್ರು. ಸದ್ಯಕ್ಕೆ ಇನ್ನೇನು ಕಂಪ್ಲೀಟ್ ಆಯ್ತು. ಇನ್ನೇನು ಕೆಲವೇ ಕ್ಷಣದಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ಇಲ್ಲಿಂದ ಮೆರವಣಿಗೆ ಮುಖಾಂತರವಾಗಿ ತೆಗೆದುಕೊಳ್ಳೋಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಪಲ್ಲಕ್ಕಿಯನ್ನು ಕೂಡ ಅಷ್ಟೇ ರೆಡಿ ಮಾಡ್ಕೊಂಡು ಬಂದು ಪಾರ್ಥಿವ ಶರೀರ ಇರುವಂತಹ ಜಾಗಕ್ಕೆ ತಗೊಂಡು ಬಂದಿದ್ದಾರೆ. ಮತ್ತೊಂದು ಕಡೆ ವೆಹಿಕಲ್ ಅನ್ನು ಕೂಡ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಪಲ್ಲಕ್ಕಿಯ ಮೂಲಕವಾಗಿ ತಗೊಂಡು ಹೋಗ್ತಾರೆ ಅಥವಾ ವೆಹಿಕಲ್ ಅಲ್ಲಿ ತಗೊಂಡು ಹೋಗ್ತಾರೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗ್ಬೇಕಾಗಿರುವಂತದ್ದು. ಆದ್ರೆ ಕುಟುಂಬಸ್ಥರು ಮಾತ್ರ ಮತ್ತೆ ಹೊಳೆನರಸೀಪುರ ಸುತ್ತಮುತ್ತ ಇರುವಂತಹ 4-5 ಹಳ್ಳಿಗಳಲ್ಲಿ ಮತ್ತೆ ಮೆರವಣಿಗೆ ಮಾಡಬೇಕು ಅನ್ನೋ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ ಚೆನ್ನಮ್ಮ ಅವರು 1960ರ ಅವಧಿಯಲ್ಲಿ ತಮ್ಮ ಓಲೆಗಳನ್ನ ಇಟ್ಟು ಒಂದಷ್ಟು ಜಮೀನನ್ನ ಖರೀದಿ ಮಾಡಿದ್ರು. ಆ ಒಂದು ಜಮೀನಲ್ಲಿ ಅವರು ಕೃಷಿಯನ್ನು ಕೂಡ ಆರಂಭ ಮಾಡಿದ್ರು. ಜೊತೆಗೆ ದೇವೇಗೌಡರು ಕೂಡ ಅಷ್ಟೇ ಅದಕ್ಕೆ ಸಹಕಾರವನ್ನ ಕೊಟ್ಟಿದ್ರು ಅನ್ನೋದೊಂದಷ್ಟು ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇದಾದಂತಹ ಬಳಿಕ ಒಂದು ದೇವಸ್ಥಾನವನ್ನು ಕೂಡ ಅಷ್ಟೇ ಚೆನ್ನಮ್ಮ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಕಟ್ಟಿದ್ರು. ಆ ಒಂದು ದೇವಸ್ಥಾನಕ್ಕೆ ಪ್ರತಿ ವರ್ಷನೂ ಕೂಡ ಹೋಗಿ ಮೊದಲನೇ ಪೂಜೆಯನ್ನ ಇದೇ ಒಂದು ಚೆನ್ನಮ್ಮ ಮಾಡ್ತಾ ಇದ್ರು. ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿನ ಜನರು ಕೂಡ ಅಷ್ಟೇ ನಮ್ಮ ಹಳ್ಳಿಗೂ ಕೂಡ ಅಷ್ಟೇ ಬರಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಆ ಒಂದು ಕಾರಣಕ್ಕೋಸ್ಕರ ಆ ಹಳ್ಳಿಗೂ ಕೂಡ ಹೋಗೋಕೆ ನಿರ್ಧಾರವನ್ನ ಮಾಡಿದ್ದಾರೆ. ಮತ್ತೊಂದು ಹೊಳೆನರಸೀಪುರದಲ್ಲಿ ಕೋಟೆ ಅನ್ನುವಂತ ಒಂದು ಬೀದಿ ಇದೆ. ಆ ಒಂದು ಕೋಟೆ ಬೀದಿಗೂ ಕೂಡ ಅಷ್ಟೇ ಹೋಗ್ಬೇಕು ಅಂತ ಖುದ್ದಾಗಿ ದೇವೇಗೌಡರು ನೆನ್ನೆನೂ ಕೂಡ ಹೇಳಿದ್ರು. ಕಾರಣ ಏನು ಅಂತಂದ್ರೆ ಚೆನ್ನಮ್ಮ ಮತ್ತು ದೇವೇಗೌಡರು ಹೊಸದಾಗಿ ಮದುವೆ ಆದಂತಹ ಸಂದರ್ಭದಲ್ಲಿ ಅದೇ ಒಂದು ಕೋಟೆ ಬೀದಿಯಲ್ಲಿ ಸುಮಾರು 10 ರೂಪಾಯಿ ಬಾಡಿಗೆ ಒಂದು ಮನೆಯನ್ನ ಮಾಡ್ಕೊಂಡಿರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಅದರ ನೆನಪುಗಳೆಲ್ಲವೂ ಕೂಡ ಅಷ್ಟೇ ಸದಾ ಅವ್ರ ಮೈಂಡ್ ಅಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಆ ಒಂದು ಬೀದಿಗೂ ಕೂಡ ಅಷ್ಟೇ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ತಗೊಂಡು ಹೋಗ್ಬೇಕು, ಅಲ್ಲಿನ ಜನರಿಗೆ ಅಂತಿಮ ದರ್ಶನ ಮಾಡ್ಕೊಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಖುದ್ದಾಗಿ ದೇವೇಗೌಡರು ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಈ ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಹಳ್ಳಿಗಳು ಮತ್ತು ಆ ಒಂದು ಬೀದಿಯಲ್ಲಿ ಅಲ್ಲಿಗೆ ಮೆರವಣಿಗೆ ಹೋಗ್ಬೇಕು ಅನ್ನುವಂಥ ನಿರ್ಧಾರವನ್ನ ದೇವೇಗೌಡರ ಕುಟುಂಬಸ್ಥರು ಕೂಡ ಅಷ್ಟೇ ನಿರ್ಧಾರ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರನೇ ಅಂತಿಮ ದರ್ಶನಕ್ಕೆ ಕೇವಲ 10 ಗಂಟೆವರೆಗೂ ಮಾತ್ರ ಮನೆ ಬಳಿ ಅವಕಾಶವನ್ನು ಮಾಡಿಕೊಟ್ಟು ಉಳಿದಂತಹ 3 ರಿಂದ 3.5 ಗಂಟೆಗಳ ಕಾಲ ಮೆರವಣಿಗೆಗೆ ಅಂತಾನೆ ಸೀಮಿತ ಮಾಡ್ಕೊಂಡಿದ್ದಾರೆ. ಸುಮಾರು 8-10 ಕಿಲೋಮೀಟರ್ ಮೆರವಣಿಗೆ ಆದಂತಹ ಬಳಿಕ ನೇರವಾಗಿ ಅಲ್ಲಿಂದ ಹರದೇನಹಳ್ಳಿಯಲ್ಲಿರುವಂತಹ ಒಂದು ಬೆಟ್ಟದ ತಪ್ಪಲೇನಿದೆ ಅಲ್ಲಿ ಹೋಗಿ ಅಂತ್ಯಕ್ರಿಯೆಯನ್ನ ಮಾಡೋದಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನ ಮಾಡ್ಕೊಂಡಿರುವಂತದ್ದು. ದೇವೇಗೌಡರ ಕುಟುಂಬದಲ್ಲಿ ಏನೇ ಕಾರ್ಯಗಳನ್ನ ಮಾಡಬೇಕಾದ್ರೂ ಆನ್ಲೈನ್ ದೃಶ್ಯದಲ್ಲಿ ನೋಡ್ತಾ ಇದೀವಿ. ಹೊಳೆನರಸೀಪುರದ HD ರೇವಣ್ಣ ಅವರ ನಿವಾಸದಿಂದ ಪಾರ್ಥಿವ ಶರೀರವನ್ನ ಅಂತಿಮ ಪಯಣದ ಮುಖೇನ ಹರದನಹಳ್ಳಿಗೆ ಕೊಂಡೊಯ್ಯೋದಕ್ಕೆ ಅಲ್ಲಿ ಪಾರ್ಥಿವ ಶರೀರ ತಗೊಂಡು ಹೋಗ್ತಾ ಇದ್ದಾರೆ. ಇಷ್ಟು ತನಕ ಈಗ ಸಾರ್ವಜನಿಕರಿಗೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಅಂತಿಮ ದರ್ಶನ ಪಡೆಯೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ರು. ಜನ ಸಾಕಷ್ಟು ಸಂಖ್ಯೆಯಲ್ಲಿ ಇನ್ನೂ ಬರ್ತಾ ಇದ್ದಾರೆ. ಬಟ್ ಇಲ್ಲಿ ಡಿಲೇ ಮಾಡಿದ್ರೆ ಈಗ ಮೆರವಣಿಗೆ ಹೋಗೋ ಡಿಲೇ ಆಗುತ್ತೆ. 4 ಕಾಲೊಳಗೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಬೇಕು. ಯಾಕಂದರೆ ದೇವೇಗೌಡರ ಫ್ಯಾಮಿಲಿ ಹೆಚ್ಚಾಗಿ ದೇವರನ್ನು ನಂಬ್ತಾರೆ ಮತ್ತು ಮುಹೂರ್ತಗಳಿಗೆ ಸಾಕಷ್ಟು ಆದ್ಯತೆಯನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಆ ಮುಹೂರ್ತ ಮತ್ತು ವಿಧಿವಿಧಾನಗಳು ವಾಸ್ತು ಪ್ರಕಾರ ನಡಿಬೇಕು ಅಂಥೇಳಿ ಮೊದಲೇ ಪ್ಲ್ಯಾನ್ ಆಗಿರೋದ್ರಿಂದ ಅಲ್ಲಿ ಮತ್ತೆ ತಡ ಮಾಡೋದು ಬೇಡ ಅಂಥೇಳಿ ಈಗ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ. ಅಂತಿಮ ಪಯಣ ಈಗ ಆರಂಭ ಆಗುತ್ತೆ. ಈಗ ಸಾಕಷ್ಟು ಕಡೆಗಳಲ್ಲಿ ಅವರು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಒಂದಿಷ್ಟು ಗ್ರಾಮಗಳಿಗೆ ಸಾಕಷ್ಟು ಸಹಾಯವನ್ನು ತಮ್ಮ ಮುಖೇನ ಮಾಡಿಸಿದ್ದಾರೆ, ಸರ್ಕಾರದ ಮುಖೇನ ಮಾಡಿಸ್ಕೊಟ್ಟಿದ್ದಾರೆ. ಜೊತೆಗೆ ತಮ್ಮ ವೈಯಕ್ತಿಕ ಹಣದಿಂದಲೂ ಕೂಡ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಸಾಕಷ್ಟು ಗ್ರಾಮಸ್ಥರಿಗೆ ಮಾಡಿಸ್ಕೊಟ್ಟಿರೋದ್ರಿಂದ ಅವರನ್ನು ಇಲ್ಲೂ ಕರ್ಕೊಂಡು ಬರಬೇಕು ಅಂಥೇಳಿ, ಅಂದರೆ ಆ ಮೆರವಣಿಗೆ ನಮ್ಮ ಗ್ರಾಮಗಳ ಮುಖೇನೂ ಸಾಗಲಿ ಅಂಥೇಳಿ ಆ ಊರಿನವರು ಪಟ್ಟನ್ನು ಹಿಡಿದಿದ್ದಾರೆ. ಹಾಗಾಗಿ ಅವರ ಒಂದು ಮನವಿಗೆ ಮನ್ನಣೆಯನ್ನು ಕೊಟ್ಟು ಎಲ್ಲೆಲ್ಲಿ ಮನವಿ ಮಾಡಿದ್ದಾರೆ ಜನ ಅಲ್ಲೆಲ್ಲ ಆ ಮೆರವಣಿಗೆ ಮುಖೇನ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಮೆರವಣಿಗೆ ಅಂಥೇಳಿ ಈಗ 3 ಗಂಟೆಗಳ ಕಾಲ ಅದಕ್ಕೆ ಮೀಸಲನ್ನು ಇಡಲಾಗಿದೆ. ಹೊಳೆನರಸೀಪುರದಿಂದ ಹರದನಹಳ್ಳಿ ಕಡೆಗೆ ಪಾರ್ಥಿವ ಶರೀರವನ್ನು ಈಗ ಕೊಂಡೊಯ್ಯಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದಲೂ ಕೂಡ
ಅಂತಿಮ ನಮನವನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಂಥ ಜನ ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ದೊಡ್ಡ ಮನೆ, ದೊಡ್ಡ ಸಂಸಾರ, ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಂಥವರು ಚೆನ್ನಮ್ಮ ಅವರಾಗಿದ್ದರು. ಪತಿಯ ಏಳಿಗೆಯಿಂದ ಹಿಡಿದು ಮಕ್ಕಳ ಏಳಿಗೆ ತನಕ ಅಧಿಕಾರ ಇರಲಿ ಬಿಡಲಿ ಯಾವತ್ತೂ ಕುಗ್ಗಿರಲಿಲ್ಲ ಚೆನ್ನಮ್ಮ ಅವರು. ಮತ್ತು ಯಶಸ್ಸು ಬಂದಾಗ ಹಿಗ್ಲಿಲ್ಲ ಅಥವಾ ಸಾಕಷ್ಟು ಏಳು ಬೀಳುಗಳನ್ನು ಈ ದೊಡ್ಡ ಮನೆ ಕುಟುಂಬ, ದೊಡ್ಡ ಗೌಡ್ರ ಕುಟುಂಬ ಎದುರಿಸಿದೆ. ಆ ಸಂದರ್ಭದಲ್ಲಿ ಬಲವಾಗಿ ನಿಂತವರು ಚೆನ್ನಮ್ಮ ಅವರು. ಈ ಕುಟುಂಬ ಇಷ್ಟು ಯಶಸ್ಸನ್ನು ಗಳಿಸೋದಕ್ಕೆ ಒಂದು ಪ್ರಬಲ ಕಾರಣ ಚೆನ್ನಮ್ಮ ಅವರಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅದನ್ನೇ ಗಣ್ಯರು ಕೂಡ ಹೇಳ್ತಾ ಇದ್ರು. ಯಾರೇ ಮನೆಗೆ ಹೋದ್ರೂ ಕೂಡ ಬರೀ ಹೊಟ್ಟೆಲಂತೂ ವಾಪಸ್ ಕಳಿಸ್ತಾ ಇರಲಿಲ್ಲ. ತಿಂಡಿ ಆಯ್ತಾ, ಊಟ ಆಯ್ತಾ, ಕಾಫಿ ಆಯ್ತಾ, ಆ ರೀತಿ ಉಪಚರಿಸ್ತಾ ಇದ್ರು. ಅನ್ನವನ್ನು ಹಾಕಿದ್ದಾರೆ. ಅನ್ನದ ಋಣ ಸಾಕಷ್ಟು ಜನರ ಮೇಲಿದೆ. ತಮ್ಮ ಸ್ವಂತ ತಾಯಿ ರೀತಿಯಲ್ಲೇ ಸಲಹುತ್ತಾ ಇದ್ರು. ಮತ್ತು ಪೂಜೆ ಪುನಸ್ಕಾರ ಸಾಕಷ್ಟು ಗಂಟೆಗಳ ಕಾಲ ದೇವರ ಮನೆಯಲ್ಲೇ ಪೂಜೆಯನ್ನು ಅವ್ರು ಮಾಡ್ತಾ ಇದ್ರು. ಒಂದು ರೀತಿ ದೊಡ್ಡ ಗೌಡ್ರ ಕುಟುಂಬಕ್ಕೆ ಶಕ್ತಿಯಾಗಿದ್ದವರು ಚೆನ್ನಮ್ಮ ಅವರು. ದೇವೇಗೌಡರು ಕೂಡ ಅಕ್ಷರಶಃ ಕುಗ್ಗಿ ಹೋಗಿದ್ದಾರೆ. ಯಾಕಂದರೆ 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ, ಸಾಂಸಾರಿಕ ಜೀವನ ನಡೆಸಿದವರು, ಹೆಗಲಿಗೆ ಹೆಗಲನ್ನು ಕೊಟ್ಟವರು ಪ್ರತಿ ಏಳು ಬೀಳುಗಳಲ್ಲಿ. ಹಾಗಾಗಿ ಈ ಹಿಂದೆನೂ ದೇವೇಗೌಡರು ಅನೇಕ ಬಾರಿ ತಮ್ಮ ಆಪ್ತರ ಹತ್ರ ಹೇಳ್ಕೊಂಡಿದ್ರು. ಅಂತಂದರೆ ಚೆನ್ನಮ್ಮ ಅವ್ರಿಗೊಂದು ಆಸೆ ಇದೆ, ಮುತ್ತೈದೆಯಾಗಿ ಹೋಗಬೇಕು ಅಂತ ಹೇಳಿ. ಪ್ರತಿ ಹೆಣ್ಣಿಗೂ ಒಂದು ಆಸೆ ಅನ್ನೋದು ಇದ್ದೇ ಇರುತ್ತೆ, ಮುತ್ತೈದೆಯಾಗಿ ತಾನು ಸಾವನ್ನು ಕಾಣಬೇಕು ಅಂತ ಹೇಳಿ. ಅದರಲ್ಲೂ ಪೂಜೆ ಪುನಸ್ಕಾರ ಅಂತ ಹೇಳಿ ಮಾಡ್ತಾ ಇದ್ದಂಥ ಚೆನ್ನಮ್ಮ ಅವರು ದೇವೇಗೌಡರು ಆಸ್ಪತ್ರೆಗೆ ಬರೋ ತನಕ ಜೀವವನ್ನು ಹಿಡ್ಕೊಂಡಿದ್ರು. ದೇವೇಗೌಡರು ಬಂದ ತಕ್ಷಣ ಅವರಿಂದನೇ ಹಣೆ ಕುಂಕುಮನ ಇಳಿಸಿ ಹೂವನ್ನು ಮುಡಿಸಿದ ತಕ್ಷಣ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಅಂದರೆ ಎಷ್ಟು ಜನರಿಗೆ ಸೌಭಾಗ್ಯ ಸಿಗುತ್ತೆ ಅಂತಾನು ತುಂಬ ಜನ ಚರ್ಚೆಯನ್ನು ಮಾಡ್ತಾ ಇದ್ರು. ಇನ್ನೊಂದು ಕಡೆ ನಾವು ಅಂತಿಮ ವಿಧಿವಿಧಾನ ನಡೆಯುವಂಥ ಜಾಗದ ಚಿತ್ರಣವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಾವಿನಕೆರೆಯಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯೋದಕ್ಕೆ ರಂಗನಾಥ ಸ್ವಾಮಿ ಬೆಟ್ಟ ತಪ್ಪಲಲ್ಲಿ ವಾಸ್ತು ಪ್ರಕಾರವಾಗಿ ಜೊತೆಗೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನಡೆಸೋದಕ್ಕೆ ಎಲ್ಲ ತಯಾರಿಗಳನ್ನು ಅಲ್ಲಿ ಮಾಡ್ಕೊಂಡಿರ್ತಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಇನ್ನು CM DK ಶಿವಕುಮಾರ್ ಅವರು ಸೇರಿದಂತೆ ಕೇಂದ್ರ ಸಚಿವರುಗಳು ಕೂಡ ಬರ್ತಾ ಇದ್ದಾರೆ. 4 ಹೆಲಿಪ್ಯಾಡ್ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. 12:30 ನಂತರ DK ಶಿವಕುಮಾರ್ ಅವರು ಬೆಂಗಳೂರಿಂದ ಹೆಲಿಕಾಪ್ಟರ್ ಮುಖೇನ ತಿಳಿಸ್ತಾರೆ. ಇನ್ನು ವಿವಿಧ ರಾಜ್ಯಗಳ ಗಣ್ಯರು ಸೇರಿದಂಗೆ ಶಿವರಾಜ್ ಸಿಂಗ್ ಚೌಹಾಣ್, ಪ್ರಹ್ಲಾದ್ ಜೋಶಿ ಸೇರಿದಂಗೆ ಕೇಂದ್ರ ಸಚಿವರುಗಳು ಕೂಡ ಇವತ್ತು ಅಂತಿಮ ವಿಧಿವಿಧಾನಗಳಲ್ಲಿ ಪಾಲ್ಗೊಳ್ತಾರೆ. ದೊಡ್ಡ ಮಟ್ಟದಲ್ಲಿ ಗೌರವವನ್ನು ಸೂಚಿಸಬೇಕಾಗುತ್ತೆ. ದೊಡ್ಡಗೌಡರ ಕುಟುಂಬದಲ್ಲಿ ಸಾಕಷ್ಟು ಜನ ರಾಜಕಾರಣದಲ್ಲಿ ಈಗಲೂ ಇದ್ದಾರೆ. ಮತ್ತೆ ಪ್ರಧಾನಮಂತ್ರಿ ಅಂತ ಉನ್ನತ ಸ್ಥಾನವನ್ನು ಅಲಂಕಾರ ಮಾಡಿದವರು ದೇವೇಗೌಡರು. ಇನ್ನು ಅಂತಿಮ ಪಯಣಕ್ಕೆ ಆ ಹೂವಿನ ಅಲಂಕಾರದಲ್ಲಿ ಆಗಿರುವಂಥ ಸಿದ್ಧತೆಗಳನ್ನು ಗಮನಿಸ್ತಾ ಇದ್ದೀವಿ. ಜನಕ್ಕೂ ಒಂದು ಕೊನೆ ಆಸೆ, ಅಂದರೆ ಚೆನ್ನಮ್ಮ ಅವರನ್ನ ಇನ್ನೂ ಭೇಟಿ ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಅವ್ರು ಮಾಡಿದಂಥ ಸಹಾಯವನ್ನು ಈಗ ನಾವು ನೆನಪು ಮಾಡ್ಕೊಳ್ಬೇಕು, ಅವರಿಗೊಂದು ಅಂತಿಮ ನಮನವನ್ನು ಸಲ್ಲಿಕೆ ಮಾಡಬೇಕು ಅಂಥೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ನಿನ್ನೆ ನೋಡಿದ್ವಿ ನಾವು ಪದ್ಮನಾಭನಗರದಿಂದ ಹೊಳೆನರಸೀಪುರಕ್ಕೆ ತಲುಪೋದಕ್ಕೆ ನಿನ್ನೆ ಮಧ್ಯಾಹ್ನ 12:30 ಪದ್ಮನಾಭನಗರ ಬೆಂಗಳೂರಿಂದ ಪಾರ್ಥಿವ ಶರೀರದ ಮೆರವಣಿಗೆ ಆರಂಭ ಆಗಿದ್ದು ಹೊಳೆನರಸೀಪುರ ರೀಚ್ ಆಗುವಾಗ ಹತ್ತತ್ರ 5 ಗಂಟೆ ಮುಂಜಾನೆ, ಅಂದರೆ 4:55 ಆಗಿದೆ. ಅಂದರೆ ಅಷ್ಟರ ಮಟ್ಟಿಗೆ ಮಧ್ಯರಾತ್ರಿಯಲ್ಲೂ ಕೂಡ ಜನ ನಿದ್ದೆಯನ್ನು ಬಿಟ್ಟು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಚೆನ್ನಮ್ಮ ಅವರಿಗೆ ಅಂತಿಮ ವಿದಾಯವನ್ನು ಹೇಳಿದ್ದಾರೆ. ಆಕೆ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಮಾವಿನಕೆರೆಯಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ, ಅದಕ್ಕೆ ಸಿದ್ಧತೆಯಾಗಿದೆ. ಇದೀಗ ಹೊಳೆ ನರಸೀಪುರದಿಂದ ಈ ಹೂವಿನ ಅಲಂಕಾರದಲ್ಲಿ ಏನು ರೆಡಿ ಮಾಡಿದ್ದಾರೆ, ಸೊ ಇದರಲ್ಲಿ ಪಾರ್ಥಿವ ಶರೀರದ ಅಂತಿಮ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಅವರು ಅಂದ್ಕೊಂಡಂತೆಯೇ ಅವರ ಇಷ್ಟದ ದೇವರು, ಮನೆಯ ದೇವರು ರಂಗನಾಥ ಸ್ವಾಮಿ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರಲಿರುವಂಥದ್ದು. ತಡರಾತ್ರಿ ಬಂತು ಚೆನ್ನಮ್ಮ ಅವರ ಪಾರ್ಥಿವ ಶರೀರ. ಅಂತಿಮ ದರ್ಶನಕ್ಕೆ ಬೆಳಗ್ಗೆ 10 ಗಂಟೆಯವರೆಗೂ ಹೊಳೆ ನರಸೀಪುರದಲ್ಲಿ ಇಡಲಾಗುತ್ತೆ ಪಾರ್ಥಿವ ಶರೀರವನ್ನು. ತದನಂತರ ಮಾವಿನಕೆರೆಗೆ ಪಾರ್ಥಿವ ಶರೀರ ಕೊಂಡೊಯ್ಯಲಾಗುತ್ತೆ. ಬೆಂಗಳೂರಿನಿಂದ ಹೊರಟಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ 12 ಗಂಟೆಗೆ ಹೊರಟಾಗ ಹತ್ರ ಒಂದು 5 ಗಂಟೆಗೆ ರೀಚ್ ಆಗಬಹುದು ಅಂತ ಅಂದ್ಕೊಳ್ಳಾಗ್ತಾ ಇತ್ತು. ಇಲ್ಲ, ಅಲ್ಲಿ ಸಾಕಷ್ಟು ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದಂಥ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ
ಸ್ವಲ್ಪ ಲೇಟ್ ಆಯಿತು. ತದನಂತರ ಬಂದಿದ್ದು ಮಧ್ಯರಾತ್ರಿ ಹತ್ತತ್ರ 2 ಗಂಟೆಗೆ. ಅಂತ್ಯಕ್ರಿಯೆ ನಡೆಯುವ ಸ್ಥಳದಲ್ಲೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ರೇವಣ್ಣ ಅವರು. ಅಂತ್ಯಕ್ರಿಯೆ ನಡೆಯುವ ಸ್ಥಳ ಮಾವಿನಕೆರೆ ಬೆಟ್ಟದ ತಪ್ಪಲು. ನಿನ್ನೆಯಿಂದಲೂ ಕೂಡ ಕಣ್ಣೀರನ್ನು ಹಾಕ್ತಾನೆ ಇದ್ದಾರೆ ರೇವಣ್ಣ. ಮತ್ತು ಒಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಪಾರ್ಥಿವ ಶರೀರ ಹೋದಂಥ ಆ ವೆಹಿಕಲ್ನಲ್ಲಿ ಹೋದರು. ಇವತ್ತು ಅಂತ್ಯಕ್ರಿಯೆ ನಡೆಯಲಿದೆ. ಹೊಳೆನರಸೀಪುರದಿಂದ ಮಾವಿನಕೆರೆವರೆಗೂ ಅಂತಿಮ ಯಾತ್ರೆ ನಡೆಯಲಿದೆ. ದೇವೇಗೌಡರು ಅಲ್ಲೇ ಇದ್ದಾರೆ. ದೇವೇಗೌಡರನ್ನ ಸಮಾಧಾನ ಮಾಡುವಂಥದ್ದೇ ದೊಡ್ಡ ಸವಾಲು. ಸುದೀರ್ಘ 72 ವರ್ಷಗಳ ಕಾಲ ದಾಂಪತ್ಯದ ಜೀವನ ಅದು. ತುಂಬ ಅನ್ಯೋನ್ಯವಾದಂಥ ದಾಂಪತ್ಯ ಜೀವನ. ಮೊನ್ನೆ ಎಲ್ಲ ಅವರು ಬಿಫೋರ್ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೂ ಮುಂಚೆ 2 ವಿಡಿಯೋ ಬಂದಿದ್ವು. ಆ ಪ್ರೀತಿ, ಮಮಕಾರ, ಬಾಂಧವ್ಯ ಎಲ್ಲವೂ ಕೂಡ ಆ ವಿಡಿಯೋದಲ್ಲಿ ಕಾಣಿಸ್ತಾ ಇತ್ತು. ಓಕೆ ಕಣ್ಕೊಟ್ಟು ಸೀರೆಯನ್ನು ಕೊಡುವಂಥ ಒಂದು ಮನೋಭಾವ ತುಂಬ ಇತ್ತು. ಹೋದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಅವ್ರ ಬಗ್ಗೆ ನಮಗೆ ತುಂಬ ನೋವಾಗ್ತಾ ಇದೆ. ಅದನ್ನು ನಾವು ದುಃಖವನ್ನು ಭಗವಂತ ಆ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತೇಳಿ ನಾನು ಅಭಿನಂದಿಸ್ತೇನೆ. ಕಳಿಸ್ತೀವಿ ಬೈಟು 2 ಹೋಗಿದಾವೆ ಆಲ್ರೆಡಿ. ಮೇಡಮ್ ಮಾತಾಡಿ. ಇವತ್ತು ಹಿಂದೆ ಬರ್ತೀವಿ ಕರ್ಸ್ಕೊಳ್ಳಿ. ನಾವು ಹಿಂದ್ಗಡೆ ಮತ್ತು ಸಬ್ಜೆಕ್ಟ್ ಮಾಡ್ತಾರೆ. ಮಾತಾಡ್ತೀರಾ? ಬನ್ನಿ ಈ ಕಡೆ ಬನ್ನಿ. ಅವ್ರು ಹಿಂದ್ಗಡೆ ಹೋಗ್ತಾರೆ. ಹಿಂದ್ಗಡೆ ಹೋಗೋರಿಗೆ ಜಾಗ ಬಿಟ್ಟು ಇಲ್ಲಿ ನಾನು ಮಾಡಿ ಇಟ್ಕೊಳ್ತೀನಿ. ಮಾತಾಡಿ. ಚೆನ್ನಮ್ಮ ಎಲ್ಲರ ನಡುವೆ ಇದ್ದಂಥ ಚೆನ್ನಮ್ಮ ನೀವು ಹೋಗಿ ಹಿಂದ್ಗಡೆ ಹೋಗಿ. ಬನ್ನಿ ನಮ್ಮವರೇನೆ ಮಾತಾಡಿ. ಏನು ಚೆನ್ನಮ್ಮ ಅವರು. ನಾವು ಮಂಡ್ಯದವರು. ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ JDS ಮಹಿಳಾ ಘಟಕ ಮತ್ತು ಇವರು ನಗರ ಘಟಕದ ಅಧ್ಯಕ್ಷರು, ತಾಲೂಕು ಘಟಕದ ಅಧ್ಯಕ್ಷರೆಲ್ಲ ಬಂದಿದ್ದೀವಿ. ನಾವು ಅಪ್ಪಾಜಿಯವ್ರನ್ನ ನೋಡೋಕ್ಕೆ ಹೋದಾಗ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಅಂತಿಮ ದರ್ಶನ ನಡೀತಾ ಇರುವಂಥ ಹೊಳೆನರಸೀಪುರ ನಿವಾಸದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಎಷ್ಟೊತ್ತಿಗೆ ಬಂತು ನಿನ್ನೆ ರಾತ್ರಿ? ಅಂತಿಮ ದರ್ಶನ ಯಾವ ರೀತಿಯಾಗಿ ನಡೀತಾ ಇದೆ? ಎಷ್ಟೋ ತನಕ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ? ತದನಂತರ ಏನಿರುತ್ತೆ? ಪೃಥ್ವಿ, ಸದ್ಯಕ್ಕೆ ಚೆನ್ನಮ್ಮವರ ಮೃತದೇಹವನ್ನು ಹೊಳೆನರಸೀಪುರದಲ್ಲಿರುವಂತಹ ರೇವಣ್ಣವರ ನಿವಾಸದ